Part of every household through iconic Kannada television, earning the title that echoes across generations. Kirutereya Badsha Sri Srinivasa Prabhu is a proud alumnus. Actor and producer of various programs of Doordarshan, Srinivasa Prabhu. All the dignitaries on dais and enthusiastic participants of the Cinerama Short Film Festival and all their students. I take this opportunity to again personally welcome you to this event, Cinerama 8th National Level Short Film Festival. Actually, art is an expression of unconscious mind. There are various forms of arts, but in modern day, people are all attracted to movies. And whether it is Hollywood, Bollywood, Sandalwood, Hollywood, all such areas people are really pulled. Why they are pulled for that one? Because it's a stress buster. They will get relaxation while attending the movie. When they attend the theme, they will get relaxation. What a movie really consists, there will be definitely a script. That script is also part of the literary art form. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಉದ್ಯಾನ ನಗರಿ ಮೈಸೂರಿನಲ್ಲಿ ಇರುವಂತಹ ಅಮೃತ ವಿಶ್ವವಿದ್ಯಾಪೀಠ ಬಹಳ ಸಾರ್ಥಕವಾದ ಸೇವೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿಕೊಂಡು ಬಂದಿದೆ. ಈ ಅದ್ಭುತವಾದ ಶಿಕ್ಷಣ ಸಂಸ್ಥೆಯಲ್ಲಿ ವಿಜುವಲ್ ಕಮ್ಯುನಿಕೇಷನ್ ಅನ್ನುವಂಥ ಒಂದು ವಿಭಾಗ ಇದೆ. ಚಲನಚಿತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಾಥಮಿಕ ತಿಳುವಳಿಕೆಯನ್ನು ನೀಡೋದು, ಚಿತ್ರಕಥೆಯನ್ನು ಸಿದ್ಧಪಡಿಸೋದರಲ್ಲಿ ತರಬೇತಿಯನ್ನು ನೀಡುವಂಥದ್ದು, ಹಾಗೆ ಕಥಾ ವಿಸ್ತರಣೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡೋದು, ತಾಂತ್ರಿಕವಾಗಿ ಹೇಗೆ ಒಂದು ಚಿತ್ರವನ್ನು ನಾವು ಉತ್ತಮಗೊಳಿಸಬಹುದು ಅನ್ನೋದು, ಹೊಸ ಹೊಸ ತಾಂತ್ರಿಕ ಆವಿಷ್ಕಾರಗಳು ಏನು ಬಂದಿವೆ ಅವೆಲ್ಲವನ್ನು ನಾವು ಹೇಗೆ ಒಂದು ಚಿತ್ರದಲ್ಲಿ ಅಳವಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡೋದು
ಈ ಕುರಿತಾದಂತಹ ಶಿಕ್ಷಣವನ್ನು ಈ ವಿಭಾಗದಲ್ಲಿ ನೀಡ್ತಾ ಬಂದಿದ್ದಾರೆ. 10 ವರ್ಷಗಳಿಂದ ಈ ವಿಭಾಗ ಬಹಳ ಸಾರ್ಥಕವಾದ ಕೆಲಸವನ್ನು ಮಾಡಿಕೊಂಡು ಬಂದಿದೆ. ಅನೇಕ ವಿದ್ಯಾರ್ಥಿಗಳು ಇಲ್ಲಿ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ. ಚಲನಚಿತ್ರ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಈ ವಿಭಾಗಗಳು ಇನ್ನಷ್ಟು ಜಾಸ್ತಿ ಆಗಲಿ, ಅಂದರೆ ನಟನೆಗೆ ಸಂಬಂಧಪಟ್ಟಂತಹ ತರಗತಿಗಳು ಕೂಡ ಇಲ್ಲಿ ಪ್ರಾರಂಭ ಆಗ್ಬೋದು. ಹಾಗೆ ಚಿತ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಭಾಗಗಳಿವೆ, ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ತರಬೇತಿಯನ್ನು ನೀಡುವಂತಹ ಕೆಲಸ ಇಲ್ಲಿ ಆದರೆ ತುಂಬ ಚೆನ್ನಾಗಿರುತ್ತೆ. ಅನೇಕ ನಾಡಿನ ಬೇರೆ ಬೇರೆ ಕಡೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಯಾವಾಗಲೂ ಹಾಗೇನೆ ಒಂದು 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 ಶಿಕ್ಷಣ ಸಂಸ್ಥೆಯಲ್ಲಿ ಈ ರೀತಿಯ ಒಂದು ನಿಗದಿತವಾದಂತಹ ಶಿಕ್ಷಣ ದೊರಕುತ್ತೆ ಅಂತಂದಾಗ ಅದರ ಖದರ್ ಬೇರೆ. ಸುಮ್ಮನೆ ನಾವು ಎಲ್ಲೋ ಪ್ರಾಕ್ಟಿಕಲ್ ಆಗಿ ಏನೋ ಕಲಿತ್ಕೋತೀವಿ ಅನ್ನೋದಕ್ಕಿಂತಲೂ ಕೂಡ ಶಿಸ್ತಿನಿಂದ ಕ್ರಮಬದ್ಧವಾಗಿ ಯಾವುದೇ ವಿಭಾಗದಲ್ಲಿ ಅಧ್ಯಯನ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಅಂಥ ಅವಕಾಶವನ್ನು ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ಒದಗಿಸ್ಕೊಡ್ತಿದೆ. ತುಂಬ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಹೊಸ ಹೊಸ ಪ್ರತಿಭೆಗಳು ಇಲ್ಲಿ ಬರೋದಕ್ಕೆ ಅವಕಾಶ ಆಗಿದೆ. ಕಿರುಚಿತ್ರೋತ್ಸವವನ್ನು ಕೂಡ ಪ್ರತಿ ವರ್ಷ ಈ ಸಂಸ್ಥೆಯ ವತಿಯಿಂದ ಆಯೋಜನೆ ಮಾಡ್ತಾ ಇದ್ದಾರೆ. ಈ ಬಾರಿಯದು 8ನೆಯ ಕಿರುಚಿತ್ರೋತ್ಸವ. ಈ ಚಿತ್ರೋತ್ಸವದಲ್ಲಿ 50-60 ವಿದ್ಯಾರ್ಥಿಗಳು ಕಿರುಚಿತ್ರಗಳನ್ನು ಮಾಡಿ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಕೇಳಿದೆ. ಅದು ನಿಜವಾಗ್ಲೂ ಬಹಳ ಅದ್ಭುತವಾದ ಸಂಖ್ಯೆ. ಅದು 50-60 ಕಿರುಚಿತ್ರಗಳು ಒಂದು ಉತ್ಸವದಲ್ಲಿ ಪಾಲ್ಗೊಳ್ತಾ ಇದೆ ಅಂತಂದರೆ ಅದು ಸಣ್ಣ ಸಾಧನೆ ಅಲ್ಲ. ಅಷ್ಟು ಹೊಸ ಪ್ರತಿಭೆಗಳು ಬೆಳಕಿಗೆ ಬರ್ತಾ ಇವೆ. ಎಲ್ಲರೂ ಅದರಲ್ಲಿ ಉಳ್ಕೊಳ್ಳೋಕ್ಕೆ ಸಾಧ್ಯವಾಗದೇ ಹೋದ್ರೂ ಕೂಡ 10 ಪ್ರತಿಭೆಗಳಾದರೂ ಮುಂದಕ್ಕೆ ಚಲನಚಿತ್ರ ರಂಗದಲ್ಲಿ ಆ ಕ್ಷೇತ್ರದಲ್ಲಿ ಉಜ್ವಲವಾಗಿ ಬೆಳಗುತ್ತಾರೆ ಅನ್ನೋ ಭರವಸೆ ಕೂಡ ನನಗಿದೆ. ಬೆಳೀತಾ ಇರೋ ಈ ಕ್ಷೇತ್ರದಲ್ಲಿ ಕಿರುಚಿತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ನೀವು ಅಂತೀರಾ ಸರ್? ಇದು ಆ್ಯಕ್ಚುಲಿ ಇದು ಕಿರುಚಿತ್ರಗಳ ಯುಗ. ಒಂದು ಕಡೆ ಈ ಬ್ಲಾಕ್ ಬಸ್ಟರ್ಸನ್ನು ನಾವು ನೋಡ್ತಾ ಇದ್ದೀವಿ. ದೊಡ್ಡ ದೊಡ್ಡ ಸ್ಕೇಲ್ನಲ್ಲಿ 100 ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ. ಪ್ಯಾನ್ ಇಂಡಿಯಾ ಈ ತರಹದ ಚಿತ್ರಗಳು ಮಾಡ್ತಾ ಅದು ಅದು ಅದರ ಪಾಡಿಗೆ ಅದು ನಡೆದುಕೊಂಡು ಹೋಗುತ್ತೆ. ಅದಲ್ಲ, ಈಗ ಪ್ಲ್ಯಾಟ್ಫಾರ್ಮ್ಸ್ ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ OTT ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು, ಅಂತರ್ಜಾಲದ ವೇದಿಕೆಗಳಾಗಬಹುದು. ನಮಗೆ ಅವಕಾಶಗಳು ಬೇಕಾದಷ್ಟಿದೆ. ನಾವು ಹುಡುಗರಾಗಿದ್ದಾಗ ನಮಗೆ ಇಷ್ಟೆಲ್ಲ ಅವಕಾಶಗಳು ಸಿಗ್ತಾ ಇರಲಿಲ್ಲ. ನಮಗೆ ಯಾವುದೋ ಒಂದು ಸಿನಿಮಾದಲ್ಲಿ ಪಾರ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಬಿಟ್ರೆ ಅದು ಭಾಳ ದೊಡ್ಡ ವಿಷಯ ಆಗ್ತಾಯಿತ್ತು. ಆಮೇಲಿನ ದಿನಗಳಲ್ಲಿ ವಾಹಿನಿಗಳು ಜಾಸ್ತಿ ಆದಾಗ ಯಾವುದೋ ಸೀರಿಯಲಲ್ಲಿ ನಮಗೆ ಪಾರ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿಬಿಟ್ರೆ ಅದೇ ದೊಡ್ಡ ಇದಾಗೋದು. ಈಗ ಏನಾಗಿದೆ ಅಂತಂದರೆ ದಂಡಿಯಾಗಿ ಅವಕಾಶಗಳು ನಿಮಗೆ ಸಿಗ್ತಾ ಇದೆ. ಆ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೋಬೇಕಾದ್ರೆ ನೀವು ಅದಕ್ಕೆ ಬೇಕಾದಂತಹ ಪ್ರಾಥಮಿಕ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ. ಅಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಇಂತಹ ಸಂಸ್ಥೆಗಳು ಸಹಾಯ ಮಾಡುತ್ತೆ. ಸರ್, ಇದರ ಮಧ್ಯ ಚಲನಚಿತ್ರಗಳ ಪ್ರೇರಸಿ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಪೈರಸಿ ಇದೆಲ್ಲ ಯಾವ ಕಾಲಕ್ಕೂ ನಡ್ಕೊಂಡು ಬಂದಿರೋವಂಥದ್ದು. ಇದನ್ನು ಯಾವ ರೀತಿಯಲ್ಲಿ ತಡಿಬೇಕು, ಹೇಗೆ ಅದಕ್ಕೆ ಕಡಿವಾಣ ಹಾಕಬೇಕು, ಇದ್ರ ಬಗ್ಗೆ ನಾನು ಏನನ್ನು ಖಚಿತವಾಗಿ ಹೇಳಿದ್ದಾರೆ ಸಂಬಂಧಪಟ್ಟಂಥವರು ತಾಂತ್ರಿಕವಾಗಿ ಅದಕ್ಕೂ ಕೂಡ ಕಡಿವಾಣ ಹಾಕುವಂತಹ ಒಂದು ವ್ಯವಸ್ಥೆಯನ್ನು ಅವರೇ ಆಯೋಜಿಸಬೇಕು. ನಾವೇನು ಮಾಡೋದಕ್ಕೆ ಸಾಧ್ಯ? ಪೈರಸಿ ಮಾಡಬೇಡಿಯಪ್ಪ ಅಂತ ಕೇಳ್ಕೋಬಹುದು, ಒಂದು ಅಹವಾಲು ನಮ್ಮದು ಕೂಡ ಸೇರ್ಕೋಬಹುದು ಅಷ್ಟೇ. ಏನಪ್ಪ ಚಿತ್ರಗಳ ಬಗ್ಗೆ ಕೇಳ್ತಿದ್ದಾರೆ. ಚಿತ್ರರಂಗದಲ್ಲಿ ಈಗ ನಾನು ಅಭಿನಯಿಸ್ತಿರೋ ಚಿತ್ರ ಮಾಡ್ತಿದ್ದೇನೆ. ಈಗ ಧಾರಾವಾಹಿಗಳು ಅಷ್ಟಾಗಿ ನಾನು ಒಪ್ಕೊಳ್ತಾ ಇಲ್ಲ. ಕೆಲವು ಚಿತ್ರಗಳು ಹೊಸಬರು ತುಂಬ ಜನ ಬರ್ತಾ ಇದ್ದಾರೆ, ನಿರ್ದೇಶನಕ್ಕೆ ಇಳಿತಾ ಇದ್ದಾರೆ, ನಿರ್ಮಾಣಕ್ಕೆ ಇಳಿತಾ ಇದ್ದಾರೆ. ಯಶಸ್ಸು ಅನ್ನೋದು ಮರೀಚಿಕೆ ಸಿಗ್ತಾ ಇಲ್ಲ. ಆದರೂ ಧೈರ್ಯಗಿಡದೆ ಬಹಳಷ್ಟು ಜನ ಹೊಸ ನಿರ್ಮಾಪಕರು ಬರ್ತಾ ಇದ್ದಾರೆ. ಅವರ ಕೈ ಹಿಡಿದು ಮುನ್ನಡೆಸಬೇಕಾಗಿರೋದು ಪ್ರೇಕ್ಷಕ ಮಹಾಪ್ರಭುವಿನ ಕೆಲಸ ಅಲ್ವಾ? ಪ್ರೇಕ್ಷಕರು ಚಿತ್ರಗಳನ್ನು ನೋಡಿ ಪ್ರೋತ್ಸಾಹವನ್ನು ಕೊಟ್ಟರೆ ಅವರು ಇನ್ನೊಂದು ಚಿತ್ರವನ್ನು ಮಾಡೋದಕ್ಕೆ ಅವರಿಗೆ ಒಂದು ಉತ್ತೇಜನ ಸ್ಫೂರ್ತಿ ಸಿಕ್ಕದ ಹಾಗಾಗುತ್ತೆ. ಹಾಗೆ ಪ್ರೇಕ್ಷಕರು ನೋಡಬೇಕಾದ್ರೆ ಅವರು ಕೂಡ ಗುಣಮಟ್ಟದ ಚಿತ್ರವನ್ನು ಕೊಡಬೇಕು. ಏನೋ ಅವರು ಸುತ್ತಬಿಟ್ಟು ನೀವು ನಮ್ಮ ಚಿತ್ರ ನೋಡಲಿಲ್ಲ, ನಮಗೆ ನಷ್ಟ ಆಯಿತು ಅಂತಂದರೆ ಅದು ಸರಿಯಲ್ಲ.
ಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರು ಕೂಡ ಗುಣಮಟ್ಟವನ್ನು ಕಾದುಕೊಳ್ಳೋದ್ರ ಕಡೆಗೆ ಗಮನವನ್ನು ಕೊಡಬೇಕು. ನೀವು ಒಳ್ಳೆ ಚಿತ್ರವನ್ನು ಕೊಡಿ, ಒಳ್ಳೆ ಪ್ರೇಕ್ಷಕರು ನಿಮಗೆ ಸಿಕ್ಕೇ ಸಿಗ್ತಾರೆ, ಖಂಡಿತವಾಗಿ ಸಿಗ್ತಾರೆ. ಇತ್ತೀಚೆಗಿನ ಒಂದು ಉದಾಹರಣೆನ ಕೊಡ್ತೇನೆ. ಒಲವಾರ ಅಂತ ಒಂದು ಚಿತ್ರ, ಬಹಳ ಸೊಗಸಾದ ಚಿತ್ರ. ಪ್ರಾರಂಭದಲ್ಲಿ ಪ್ರೇಕ್ಷಕರು ಬರಲಿಲ್ಲ ಅದಕ್ಕೆ. ಆವಾಗ ನಮ್ಮಂಥವರ ಜವಾಬ್ದಾರಿ ಏನಾಗುತ್ತೆ ಅಂತಂದರೆ, ಸದಭಿರುಚಿಯ ಪ್ರೇಕ್ಷಕರನ್ನು ಆ ಚಿತ್ರಕ್ಕೆ ನಾವು ಕರ್ಕೊಂಡು ಬರಬೇಕಾದ್ರೆ, ನಾನು ಆ ಸಿನಿಮಾವನ್ನು ನೋಡಿ, ನಮ್ಮ ಸ್ನೇಹಿತರು ವೀರಕಪುತ್ರ ಶ್ರೀನಿವಾಸ್ ಅವರು ಒಂದು ಲೇಖನವನ್ನು ಬರೆದು, ದಯವಿಟ್ಟು ಈ ಚಿತ್ರವನ್ನು ನೋಡಿ ಮಿಸ್ ಮಾಡ್ಕೋಬೇಡಿ, ಕನ್ನಡದಲ್ಲಿ ಬಂದಿರುವಂಥ ಒಂದು ಒಳ್ಳೆಯ ಚಿತ್ರ. ಆ ಲೇಖನವನ್ನು ಓದಿ ಪ್ರಭಾವಿತನಾಗಿ ನಾನು ನಮ್ಮ ಇಡೀ ಕುಟುಂಬವನ್ನು ಕರೆದುಕೊಂಡು ಆ ಚಿತ್ರವನ್ನು ನೋಡಿದೆ. ಆಮೇಲೆ ನಾನು ಮತ್ತೆ ಫೇಸ್ಬುಕ್ಕಲ್ಲಿ ಅದ್ರ ಬಗ್ಗೆ ಬರೆದೆ. ಆ ಲೇಖನವನ್ನು ಓದಿ ಪ್ರಭಾವಿತರಾಗಿ ಮತ್ತಷ್ಟು ಜನ ಆ ಚಿತ್ರವನ್ನು ನೋಡೋದು. ಹೀಗೆ ಪ್ರೇಕ್ಷಕರ ಸಂಖ್ಯೆಯನ್ನು ಹೆಚ್ಚು ಮಾಡುವುದು ಕೂಡ ನಮ್ಮ ಕೈನಲ್ಲೇ ಇದೆ. ಒಂದು ಒಳ್ಳೆಯ ಚಿತ್ರವನ್ನು ನಾವುಗಳು ಪ್ರಮೋಟ್ ಮಾಡಬೇಕು ಅಂದರೆ ನನ್ನ ಸಾಮಾಜಿಕ ಜವಾಬ್ದಾರಿ ಇದು, ಅಥವಾ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ನನ್ನ ಜವಾಬ್ದಾರಿ. ಒಬ್ಬ ಕಲಾವಿದನಾಗಿ ನಾನು ಇಷ್ಟು ಮಾಡದೇ ಇದ್ದರೆ ಹಾಗೆ. ಈ ಮನೋಧರ್ಮವನ್ನು ನಾವೆಲ್ಲ ಬೆಳೆಸ್ಕೋಬೇಕು. ನಾನು ಅದನ್ನು ನೋಡಲ್ಲ, ಅಯ್ಯೋ ಅದೆಲ್ಲ ನಮ್ದು ಅದಲ್ಲ. ನೋಡೋಣ, ಒಳ್ಳೆ ಚಿತ್ರಗಳನ್ನು ನೋಡಿದಾಗ ಅದರ ಬಗ್ಗೆ ಎರಡು ಒಳ್ಳೆ ಮಾತಾಡಿ ಆ ಚಿತ್ರಕ್ಕೆ ಇನ್ನಷ್ಟು ಪ್ರೇಕ್ಷಕರು ಬರೋ ಥರ ಮಾಡಿದ್ರೆ ಕನ್ನಡಕ್ಕೆ ಒಬ್ಬ ಒಳ್ಳೆ ನಿರ್ಮಾಪಕ ಸಿಕ್ಕಿದಾಗುತ್ತೆ, ಒಬ್ಬ ನಿರ್ದೇಶಕ ಸಿಕ್ಕಿದಾಗುತ್ತೆ, ಚಿತ್ರರಂಗ ಬೆಳೆಯುತ್ತೆ. ನಮ್ಗೆ ಅಲ್ಟಿಮೇಟ್ಲಿ ಬೇಕಾಗಿರೋದು ಅದೇ ಅಲ್ವಾ? ಚಿತ್ರರಂಗ ಬೆಳೆದ್ರೆ ನೂರಾರು ಜನಕ್ಕೆ ಉದ್ಯೋಗ ಕೊಡುತ್ತೆ ಕಣ್ರಿ. ಅದು ನೂರಾರು ಜನರ ಬದುಕು ಅದರಿಂದ ಉದ್ಧಾರ ಆಗುತ್ತೆ. ಇದು ಒಂದರಿಂದ ಒಂದು ಇದು ಚೈನ್. ಇದು ಚೈನ್. ಈ ಸರಪಳಿ ಎಲ್ಲೂ ತುಂಡಾಗದ ಹಾಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯ. ಬಿಂಬದ ದಾಖಲೆಯ ನಂತರ ಮತ್ತೆ ಯಾವ್ದಾದ್ರು